ಭೀಮಾ ತೀರದ ತಗಾದೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರತಾಪ್ ತಾವು ಮಾತಾಡ್ತಾ ಇದ್ರಿ, ವಿಜಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ ತಾವು. ಇಲ್ಲಿ ನಾನು ನಿಮಗೆ ಸಾಕಷ್ಟು ಜನದ್ದು ಫಿಲ್ಮ್ ಆ್ಯಕ್ಟರ್ಸ್ಗಳದ್ದೆಲ್ಲ ಹೇಳಿದೆ ನಿಮಗೆ. ಶ್ರುತಿ ಗೊತ್ತಿದೆ, ಶ್ರುತಿ ನಾಡಿಕ ಗೊತ್ತಿದೆ ನಿಮಗೆ. ಅವ್ರ ಬಗ್ಗೆ ಎಲ್ಲ ಇವ್ರಿಗೆ ಎಷ್ಟು ಬರೋದು. ಚಂದಪ್ಪ ಹರಿಚಂದನ್ ಅವ್ರ ಫ್ಯಾಮಿಲಿ ಅವ್ರದ್ದು 8 ಮಕ್ಕಳು ಸಾಕೋ ಮೊದಲು ಎಷ್ಟು ಮನೆನ ಹೊಡೆದ್ರು, ಎಷ್ಟು ಜನದ ಮರ್ಯಾದೆ ಹರಾಜು ಹಾಕಿದ್ರು, ಎಷ್ಟು ಹೆಣ್ಮಕ್ಳದ್ದು ವರ್ಚುವಲಿ ಪೇಪರ್ನಲ್ಲಿ ಮಾನಭಂಗ ಮಾಡಿದರು. ಇಟ್ಸ್ ವರ್ಚುವಲ್ ವರ್ಬಲ್ ರೇಪ್ ಮಾಡಿದ್ದಾರೆ, ಕೈಯಲ್ಲಿ ಕೂಡ ಮಾಡಿದ್ದಾರೆ. ಅವರು ಅಷ್ಟು ರೇಪ್ ಮಾಡಾಕಿದ್ರು ಅವ್ರನ್ನ. ಆ ಹೆಣ್ಮಕ್ಳು ನಾಳೆ ಬೆಳಗ್ಗೆ ಅವ್ರ ಬಗ್ಗೆ ಬರೆದಿರ್ತಾರೆ, ಏನೋ ಅವ್ರ ಜೀವನದಲ್ಲಿ ಒಂದು ಏರುಪೇರುಗಳು. ಶ್ರುತಿದು ನೀವು ತಿಳ್ಕೊಳ್ಳಿ, ಮಹೇಂದ್ರ ಜೊತೆ ಅವರಿದ್ದರು, ಅವರು ಸಂಸಾರ ನಡೆಸ್ತಾಯಿದ್ರು. ಏನೋ ಏರುಪೇರುಗಳಾಗುತ್ತೆ, ತಾಕಲಾಟಗಳಾಗುತ್ತೆ, ಸಂಸಾರ ಒಡೆದೋಗ್ಬೋದು, ಡಿವೋರ್ಸಿಗೆ ಅಪ್ಲೈ ಮಾಡ್ಕೊಳ್ತಾರೆ, ಅಥವಾ ಬೇರೆಯವ್ರಿಗೆ ಯಾರೊಬ್ಬ ಸೂಕ್ತ ವ್ಯಕ್ತಿ ಅಂತ ಅನ್ನಿಸ್ಬೋದು. ಇವತ್ತು ಡಿವೋರ್ಸ್ ಅನ್ನೋದು ಏನು ಬ್ಯಾಡ್ ವರ್ಡ್ ಅಲ್ವಲ್ಲ, ಅದು ರಿಯಾಲಿಟಿ ಅಲ್ವಾ ಅದು. ಹಾಗಾಗಿ ಶ್ರುತಿ ಜೀವನದಲ್ಲ ಅದೊಂದಾಯಿತು. ಆಕೆನ ಎಳೆ ಮುದುಕಿ ಅಂತ ಬರೆಯೋದು. ಅಲ್ಲ, ನೀವೊಂದು ಯೋಚನೆ ಮಾಡಿ, ವಿಜಯವರೇ ನಿಮಗೆ ಗೊತ್ತು, ರವಿ ಬೆಳಗೆರೆ ಅವ್ರಿಗೂ ಹಾಗಾದ್ರೆ ಒಂದೇ ಹೆಂಡ್ತಿ ಇರೋದಾ? ಇಬ್ಬರು ಇದ್ದಾರಲ್ಲ ಸರ್. ಯಾರು ಇನ್ನೊಬ್ರು? ಯಶೋಮತಿ ಅನ್ನೋರೊಬ್ರು. ಹೌದಾ? ಅವ್ರಿಗೆ ಮಗು ಏನಾದ್ರು ಹುಟ್ಟಿದ್ಯಾ? ಹಿಮವಂತ ಅಂತ ಒಂದು ಮಗು ಇದೆಯಲ್ಲ, ಮಗು ಅಂತ. ಹೌದು. ಅಂದರೆ ಇಷ್ಟವರೆಗೂ ಅವರು ಮೊದಲೆಲ್ಲ ಬರ್ಕೊಳ್ತಿದ್ರು, ನನಗೆ 3 ಮಕ್ಕಳಿದೆ ಅಂತ ಬರ್ಕೊಳ್ತಿದ್ರು. ಈಗ ಇತ್ತೀಚೆಗೆ ಅವ್ರ ಪತ್ರಿಕೆಯಲ್ಲಿ ಬರೀತಾರೆ, ನನಗೆ 4 ಮಕ್ಕಳು ಅಂತಾರೆ. ಈಗ 4ನೇದು ಹೆಂಗೆ ಜಾಯ್ನ್ ಆಗ್ಬಿಡ್ತು? ಅವ್ರು ಶ್ರುತಿ ಎಳೆ ಮುದುಕಿ ಅಂದರೆ ಇವರು ಎಳೆ ಮುದುಕನ? ಶ್ರುತಿಗಿಂತ ಅವರಿಗೆ ಜಾಸ್ತಿ ಆಗಿದೆ. ಇಲ್ಲ ಸರ್, ಇನ್ನೊಂದು ಏನಾಗಿದೆ ನಮ್ಮ ಇಂಡಸ್ಟ್ರಿಯಲ್ಲಿ, ಕೆಲವರು ಟಿ ವಿ ನೋಡ್ತಾ ಇರ್ಬೋದು, ನಾನು ಓಪನ್ ಆಗಿ ಕೇಳ್ಕೊತೀನಿ, ಎಲ್ಲ ಹೆಣ್ಮಕ್ಳ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಇಂಡಸ್ಟ್ರಿಲಿರುವಂಥ ಎಲ್ಲ ಹೆಣ್ಮಕ್ಳ ಪರವಾಗಿ. ಎಷ್ಟೋ ಜನ ಹೆಣ್ಮಕ್ಳು ನನಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ. ನನ್ನನ್ನು ರವಿ ಬೆಳಗೆರೆ ಅವರು ನನ್ನ ಜೀವನದ ಬಗ್ಗೆ ಬರೆದು ನನ್ನ ಮನೆ, ನನ್ನ ಲೈಫ್ ಹಾಳಾಗಿದೆ ಅಂತ ಅವ್ರ ಪರವಾಗಿ ನಾನು ಮಾತಾಡ್ತಾ. ಯಾಕಂದ್ರೆ ಅವ್ರು ಯಾರಿಗೂ ಧೈರ್ಯ ಇಲ್ಲ. ಧೈರ್ಯ ಇದ್ರೆ ಬಂದು ಕುತ್ಕೊಳ್ಳಿ, ಓಪನ್ನಾಗಿ ಮಾತಾಡಲಿ. ನಾನು ಕೇಳಿಸ್ಕೊಂಡಿದ್ದೀನಿ ಎಷ್ಟೋ ಜನ ಹೆಣ್ಮಕ್ಳು ಹತ್ತಿರೋದು. ಇದು ಸರ್ ನನ್ನ ಫ್ಯಾಮಿಲಿಗೂ ಕೈ ಇಟ್ಟರು. ನಾನು ಓಪನ್ ಆಗಿ ಹೇಳ್ತೀನಿ, ಅವ್ರು ಅಂದ್ಕೊಂಡಿರ್ಬೋದು ನನ್ನ ಶುಭ ನನ್ನ ಹೆಂಡತಿ ಮಧ್ಯೆ ತಂದಿಟ್ಟು ನಾನು ಫೋಟೋ ತೆಗೆಸ್ಕೊಂಡಿದ್ದೆ, ಯಾರನ್ನ ಕದ್ದು. ನಾನೇ ಹೇಳಿದೆ, ಸರ್ ನಿಮ್ಗೆ ಫೋಟೋ ಗೃಹ ಪ್ರವೇಶದ ಬೇಕಾದ್ರೆ ನಾನು ಕೊಡ್ತಿದ್ದೆ, ನಮ್ಮ ಮನೆಯದು, ನನ್ನ ರಕ್ತನ ಬೆವರು ಮಾಡಿ ಸಂಪಾದನೆ ಮಾಡಿರುವಂಥ ಸಂಪಾದನೆ ಅದು. ನಾನು ನನ್ನ ಮನೆ ಗೃಹ ಪ್ರವೇಶ ಮಾಡಿದ್ರೆ ನನಗೆ 1 ಜನ ಹೆಂಡ್ತಿ 20 ಜನ ಹೆಂಡ್ತಿ ನಾನು ಕೊಡ್ತೀನಿ ಫೋಟೋ. ಅದನ್ನ ಯಾಕೆ ಕದ್ದು ತೆಗೆಸ್ತೀರಾ? ಯಾರನ್ನೋ ಕರೆಸಿ ಕದ್ದು ತೆಗೆಸಿ ಹಿಂಗೆ ನಿಂತ್ಕೊಂಡಿರೋಂಥ ಫೋಟೋ ಹಾಕಿದ್ರಲ್ಲ ಅದು. ಇಲ್ಲಿ ನೀವು ಅವರು ಸರ್ ಇಲ್ಲ ನಾನು ಆತ್ಮೀಯವಾಗಿಲ್ಲ ಸರ್, ಓಪನ್ ಇಲ್ಲ, ನಾನು ಮುಗಿಸ್ತೀನಿ ಸರ್. ಫೋಟೋ ತೆಗೆದು ಹಾಕಿದ್ರಲ್ಲ, ನನ್ನ ಹೆಂಡತಿ ಕೈಯಲ್ಲಿ ಸಿಕ್ಕರೆ ಎಂಥ ಪೂಜೆ ಮಾಡ್ತಾಳೆ ಗೊತ್ತಾ? ನನ್ನ ಶುಭನ ಸಂಬಂಧ ನನಗೆ ಗೊತ್ತು, ಶುಭನಿಗೆ ಗೊತ್ತು. ನೀವು ಯಾರು ಬರೆಯೋಕ್ಕೆ ನಂಗೆ ಶುಭನ ಜೊತೆ ಮದುವೆ ಆಗಿದೆ ಅನ್ನೋದು, ಇನ್ನೊಂದು ಹೇಳೋದು, ಮತ್ತೊಂದು ಆಗೋದು, ಶುಭ ಅಲ್ಲೋಗ್ಬಿಟ್ಟಿದ್ಲು ಇಲ್ಲೋಗ್ಬಿಟ್ಟಿದ್ಲು ಅನ್ನೋದು. ಇನ್ನೊಂದು ಹೆಣ್ಮಗು ಬಗ್ಗೆ ನನ್ನ ಕಣ್ಮುಂದೆ ಆ ಹುಡುಗಿ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನನ್ನ ಸಿನಿಮಾದ ಹೀರೋಯಿನ್ ಮಾಡಿದ್ದೆ, ಆ ಹುಡುಗಿ ಕಂಪ್ಲೀಟ್ ಲೈಫೇ ಹಾಳಾಗಿದೆ, ನಾನು ಸಾಕ್ಷಿ ಕೊಡ್ತೀನಿ. ಅವ್ರು ಯಾರು ಮುಂದೆ ಬರೋಲ್ಲ. ಇವತ್ತು ಎದುರ್ಕೊಂಡು ಕಾಲು ಹಿಡ್ಕೊಂಡಿದ್ದಾರೆ, ಅಯ್ಯೋ ನನ್ನ ಮಗಳ ಜೀವನ ಹಾಳಾಗೋಗುತ್ತೆ, ಅದಕ್ಕೆ ವಿಷ ಹಾಕ್ಬಿಡ್ತೀನಿ ನನ್ನ ಮಗಳಿಗೆ ಅಂತ. ಈ ಥರ ಎಷ್ಟೋ ಸಂಸಾರಗಳು, ಎಷ್ಟೋ ಮನೆಗಳು, ಎಷ್ಟೋ ಜನ ನಮ್ಮ ಸಿನಿಮಾದವ್ರಿಗೆ ಏಟ್ ಬಿದ್ದಿದೆ. ಕೆಲವರು ಸಪೋರ್ಟ್ ಮಾಡ್ತಾರೆ ಅಷ್ಟೇ, ನಾನು ಸಪೋರ್ಟ್ ಮಾಡಲ್ಲ. ಯಾಕಂದರೆ ನನ್ನ ಫ್ಯಾಮಿಲಿಗಾದರೆ ಎಲ್ಲ ಫ್ಯಾಮಿಲಿಗೂ ಸಿನಿಮಾದವ್ರು ಸಪೋರ್ಟ್ ಮಾಡ್ತಾರೆ ಅಂದರೆ ಏನದು ಸರ್? ಯಾರೋ ಕೆಲವರು ಸಪೋರ್ಟ್ಸ್ ಇದ್ದಾರೆ ಅವ್ರಿಗೆ. ಯಾರಿಗೆ? ಇಲ್ಲ ಬಿಡೋಣ, ನೀವು ಹೇಳೋದೆಲ್ಲ ಕರೆಕ್ಟು, ನೀವು ಮಾಡೋದೇ ಕರೆಕ್ಟು ಅಂತ ಹೇಳೋರು ಇದ್ದಾರೆ. ಯಾಕಂದರೆ ನಾನು ಕೆಲವ್ರಿಗೆ ಡೇಟ್ ಕೊಟ್ಟರೆ ಒಳ್ಳೆಯವನು, ಕೊಡದೇ ಇರೋರು ಕೆಟ್ಟವನು, ಅದ್ರಲ್ಲಿ ಯಾರೋ ಕೆಲವರು ಇದ್ದಾರೆ. ಹೌದಾ ಅಂತ ಬರೆಯೋಕ್ಕೆ ಶುರು ಮಾಡ್ತಾರೆ. ಸರ್ ನಾನು ಕೇಳ್ಕೊಳ್ಳೋದು ಒಂದೇ ಸರ್, ಏನು ಬೇಕಾದರೂ ಮಾಡಿ, ನನ್ನ ಮೇಲೆ ಬರೀತೀರಾ ಬರ್ಕೊಳ್ಳಿ, ಮನೆ ಹೆಂಗಸ್ರಿಗೆ ಮಾತ್ರ ಕೈ ಹಾಕ್ಬೇಡಿ ದಯವಿಟ್ಟು. ಅಲ್ಲ, ಅದೇ ಹೆಣ್ಣಿಗೆ ಮಾತ್ರ ಕೈ ಹಾಕ್ಬೇಡಿ. ಯಾರಾದರೂ ಏನು, ಅವ್ರ ತಾಯಿ ಆದರೂ ಎಣ್ಣೆ, ಅವ್ರ ಹೆಂಡತಿ ಆದರೂ ಎಣ್ಣೆ, ನನ್ನ ಹೆಂಡತಿ ಆದರೂ ಎಣ್ಣೆ, ನನ್ನ ಮಕ್ಕಳಾದರೂ ಎಣ್ಣೆನೆ. ನನ್ನ ಮಗು ಸ್ಕೂಲಿಂದ ಹತ್ಕೊಂಡ್ಬಂದಿದೆ, ಅಪ್ಪ ನಿನ್ನ ಬಗ್ಗೆ ಹಿಂಗೆ ಬರೆದಿದ್ದಾರಂತೆ ಹೌದಾ ಅಂತ. ಅಲ್ಲಿಗೆ ನಾನು ಅವತ್ತೇ ತಿರ್ವಾಕೋಬೇಕಾಗಿತ್ತು. ನನ್ನ ಮಗು 3ನೇ ಕ್ಲಾಸ್ ಓದೋ ಮಗು ಮನೆಗೆ ಹತ್ಕೊಂಬಂದು 3 ದಿವಸ ಊಟ ಮಾಡಿದ್ರೆ ಅಳ್ತಿದೆ. ನೀವು ಹೇಳೋ ಪ್ರಕಾರ ಕುಮಾರಸ್ವಾಮಿ ರಾಧಿಕಾ ಮಧ್ಯದಲ್ಲಿ ಸಂಬಂಧ ಆದರೆ ಅದು ಅನೈತಿಕತೆ. ಹೌದು. ಯಡಿಯೂರಪ್ಪನವ್ರ ಬಗ್ಗೆ ಕಲ್ಪಿಸಿಕೊಂಡು ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಬರೆದ್ರು ಕೂಡ ಅದು ಅವ್ರ ಅನೈತಿಕ ಕೆಲಸ ಹೌದು. ಮಾಡ್ತಾರೆ. ಪಾಪ ಅವ್ರ ಮಧ್ಯದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇವರು ಸೃಷ್ಟಿ ಮಾಡ್ಕೊಂಡು ಬರೆದ್ರೆ ಅನೈತಿಕತೆ. ಆದ್ರೆ ಇವ್ರು 2 ಮದುವೆ ಮಾಡಿದ್ರೆ ಅನೈತಿಕತೆ. ಅವ್ರು ತುಂಬಾ ದೇವರಂತ ಮನುಷ್ಯ ಅಲ್ವಾ, ಅದಕ್ಕೆ ದೇವರು ಇದ್ದಂಗೆ ಪಾಪ. ವೆಂಕಟರಮಣ ಸ್ವಾಮಿ ಎಲ್ಲಾದ್ರೂ ಮೂಲ ಹೇಳ್ತಾರೆ, ಇವರು ಅದು ಮೂಲನ ಹೇಳ್ಬೋದಲ್ವಾ? ನಾನು ಒಂದೇ ಸರ್ ಹೇಳೋದು, ನೀವೇನೇ ಮಾಡಿ ಇಷ್ಟು ವರ್ಷ ನಮ್ಮ ಇಂಡಸ್ಟ್ರಿ ಅವ್ರ ಮೇಲೆ ಏನೇನು ಬರೆದಿದ್ದೀರೋ ಬರೀರಿ, ತಪ್ಪಿದಾಗ ಬರೀರಿ. ವಿಜಿ ತಪ್ಪು ಮಾಡ್ದೆ, ನಮಗೆ ಪತ್ರಿಕಾ ಮಾಧ್ಯಮಕ್ಕೆ ನಾನು ಯಾವತ್ತೂ ಗೌರವ. ನನಗಿದ್ದಾಗ ದಯವಿಟ್ಟು ಕರೆದು ಎಚ್ಚರಿಸಿರಪ್ಪ, ನೀನು ತಪ್ಪು ನಡವಳಿಕೆ ಇದೆ, ನಾನು ಇವತ್ತು ಬರಿತೀನಿ, ನೀನು ತಿದ್ಗೋ ಅದನ್ನು ಬಿಟ್ಟು ಒಂದು ಕತ್ತು ಬರಿಬೇಡಿ. ನಾನು ಹೇಳ್ತೀನಿ, ನಾನು ಮದುವೆ ಆಗಿದ್ದೀನೋ ಬಿಟ್ಟಿನೋ ನಾನು ಹೇಳ್ತೀನಿ, ನೀವಾಗಿದ್ರೆ ಹೇಳಿ ನೋಡೋಣ, ನೀವಾಗಿದ್ರೆ ಹೇಳಿ ಆಗಿದ್ದೀನಿ ಅಂತ ಧೈರ್ಯವಾಗಿ. ಅದೇ ಇವರು ನನಗೆ ಇನ್ನೊಂದು ಇಲ್ಲಿ ಒಂದು ಘಟನೆ ಮಾತಾಡಿ, ನಾನು ಮಾತಾಡ್ತೀನಿ. ಪ್ರತಾಪ್ ಮುಗಿಸ್ತೆ ಅಲ್ಲ, ನಿಮಗವ್ರಿಗೂ ಅಳಿಸಿದ್ದೆ ಯಾಕೆ? ನಾನು ಅಳಿಸಿಲ್ಲ, ನನಗೋರ್ಗೂ ಯಾವಾಗಲೂ ಆಗೋದೇ ಇಲ್ಲ. ನಾನು ಓಪನ್ ಆಗಿ ಹೇಳಿದ್ದೀನಿ, ಸಿನಿಮಾ ಮಾಡಬೇಕು ಅಂದಾಗ ಏನೇನು ಪ್ಲ್ಯಾನ್ ಮಾಡಿದ್ರು, ನಂದು ಪೀಕ್ ಟೈಮಾಗ ಆ ಟೈಮಲ್ಲಿ ಯಾರ್ಯಾರು ನನ್ನ ಕರೆಸಿ ಎಲ್ಲೆಲ್ಲಿ ಮಾತಾಡಿ ಎಲ್ಲೆಲ್ಲಿ ಕುಣಿಸ್ಕೊಂಡು
ಎಷ್ಟು ಗಂಟೆ ರಾತ್ರಿ ನಾನು ಎಬ್ಬರಿಸ್ಕೊಂಡು ಕರ್ಕೊಂಡೋಗಿ ಸಂಧಾನ ಮಾಡಿಕೊಂಡು ಈ ಸಿನಿಮಾ ನೀನು ಮಾಡಲೇಬೇಕು ಅಂತ ನನ್ನ ಮೇಲೆ ಆರೋಪ ಮಾಡಿಸಿ ಸಿನಿಮಾ ಮಾಡಿ ನನಗೂ ಬೇರೆ ಕಡೆದ ಆಫರ್ ಬಂತು, ಸಿನಿಮಾ ಬಿಟ್ಟು ನೀನು ಓಡ್ ಬಂದ್ಬಿಡು, ನಿಂಗೆ ಇಷ್ಟು ಕೋಟಿ ಕೊಡ್ತೀವಿ ಅಂತ. ಲೈಫಲ್ಲಿ ಆಡಿದ ಮಾತು ನಾನು ತಪ್ಪಲ್ಲ ಅಂದೆ. ನಾನು ಎಷ್ಟೋ ವರ್ಷದಿಂದ ಕಾಯ್ತಿದ್ದೆ ಮಾತಾಡಬೇಕು ಅಂತ. ಅದೇ ಎಷ್ಟೋ ಕೋಟಿ ಇಸ್ಕೊಂಡು ಸಿನಿಮಾ ನಿಲ್ಲಿಸಿರ್ಬೋದು ಹೊರತು ನನ್ನ ಪ್ರಾಮಾಣಿಕತೆಗೆ ನನ್ನ ನಿಯತ್ಗೆ ನಾನು ಯಾವತ್ತೂ ಧಕ್ಕೆ ತಂದ್ಕೊಂಡಿಲ್ಲ, ಕೊಡೋದು ಇಲ್ಲ ಸರ್. ಎಲ್ಲಿ ತನಕ ಬಂದಿದೆ ಆ ಸಿನಿಮಾ? ಸರ್ ಸಿನಿಮಾ ಕಂಪ್ಲೀಟ್ ಆಗಿದೆ ಆಯ್ತಾ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಅವತ್ತಿಂದಲೂ ಕೂಡ ನಾನು ಈ ಮನುಷ್ಯನ ಬಗ್ಗೆ ವಿರೋಧಿನಿ. ನನಗೆ ಒಂದೇ ಒಂದು ತುಂಬ ಚೆನ್ನಾಗಿ ಒಂದು ಅದ್ಭುತವಾದ ಮಾತು ಹೇಳಿದ್ರಿ, ಪತ್ರಕರ್ತರು ಅನ್ನೋ ವೇಷ ಧರಿಸ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅಂತ. ಸೊ ಹಂಗಾಗಿ ನಾನೇನೋಣ ಅಂದರೆ ಪತ್ರಿಕಾ ಮಾಧ್ಯಮ ನನ್ನ ಕಾಪಾಡಿದೆ, ನಾನು ಅದಕ್ಕೆ ತಪ್ಪು ಹೇಳಬಾರ್ದು ಅನ್ನೋದಕ್ಕೆ ಇಷ್ಟು ವರ್ಷ ನಾನು ಕಾದಿದ್ದೀನಿ. ಇವ್ರು ಮಾಡಿರೋ ಅನ್ಯಾಯ, ಇವ್ರು ಮಾಡಿರೋ ಅನೀತಿ, ಇವ್ರದ್ದು ಎಲ್ಲ ಕ್ಲೂಗಳು ನನ್ನ ಹತ್ರನೂ ಇದೆ. ಎಷ್ಟು ಜನ ಆರ್ಟಿಸ್ಟ್ಗೆ ಅನ್ಯಾಯ ಆಗಿದೆ ನನಗೆ ಚೆನ್ನಾಗಿ ಗೊತ್ತು, ಹೆಣ್ಣು ಮಕ್ಕಳಿಗೆ. ನಾನು ಮಾತಾಡ್ತೀನಿ ಹಂಗಾದ್ರೆ. ಇವರೆಲ್ಲ ಅಂದ್ಕೊಂಡಿರ್ಬೋದು ನನ್ನ ಮೇಲೆ ಪಾಯಿಂಟ್ ಔಟ್ ಮಾಡಿ ಏನೋ ಮಾಡೋಣ ಅಂತ. ಹಣೆ ಬರ ಒಂದೇ ನಡೆಯೋದು ಜೀವನದಲ್ಲಿ, ಅದನ್ನ ಮೀರಿ ಏನೂ ನಡೆಯಲ್ಲ, ತಡೆಯೋಕ್ಕಾಗೋದು ಇಲ್ಲ. ಅಂದರೆ ನಿಮಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ರೆಸ್ಗಳು ಇವರೆಲ್ಲ ಇವ್ರದ್ದು ಕೆಲವು ವೈಯಕ್ತಿಕ ಜೀವನ ಇದೆಲ್ಲ ಸಾಫ್ಟ್ ಟಾರ್ಗೆಟ್ ಅವರಿಗೆ. ಇವರಿಗೆ ಬರೆಯೋಕ್ಕೆ ಯಾರ ಬಗ್ಗೆ ಹೇಗೆ ಬೇಕು ಸರ್ ಹೆಣ್ಮಕ್ಳು ಹತ್ತಿದ್ದಾರೆ ಸರ್. ನಾನು ಹೆಸರು ಹೇಳೋದ ಸರ್, ಒಂದು ಹೀರೋಯಿನ್ ತಾಯಿ ಅಪ್ಪ ವಿಷ ಹಾಕಿ ಸಾಯಿಸ್ಬಿಡ್ತೀನಪ್ಪ ಇವತ್ತು ರವಿ ಬೆಳಗೆರೆ ಮಾಡಿರೋ ಕೆಲಸಕ್ಕೆ ಅಂತ, ವಿಷ ಹಾಕಿ ಸಾಯಿಸ್ಬಿಡ್ತೀನಿ ನನ್ನ ಮಗಳನ್ನ ಅಂತ. ಕೊನೆಗೂ ಅವ್ರಿಗೆ ತಿರ್ಗಾ ಸಿನಿಮಾ ಮಾಡೋಕ್ಕಾಗಲೇ ಇಲ್ಲ. ಅವ್ರು ಸತ್ಯನೇ ಬರ್ದಿಲ್ಲ, ನೀವು ಯಾಕೆ ಕೇಳಲಿಲ್ಲ ಎಷ್ಟು ದಿವಸ? ಯಾರು ಸರ್? ನೀವು ಯಾರು ಯಾಕೆ ಕೇಳಿ? ನನಗೆ ಯಾವುದು ಪ್ರಾಪರ್ ವೇದಿಕೆ ಸಿಗ್ತಾ ಇಲ್ಲ. ಈಗ ಸಿಕ್ಕಿದೆ ಮಾತಾಡ್ತಿದ್ದೀನಿ ನಾನು. ನನ್ನಿಂದ ಅಕಸ್ಮಾತ್ ಅವರೆಲ್ಲ ಅಂದ್ಕೊಂಡು ಇಲ್ಲ ಹಂಗೆ ಟಾರ್ಗೆಟ್ ಮಾಡ್ತೀವಿ ಹಿಂಗೆ ಟಾರ್ಗೆಟ್ ಮಾಡ್ತೀವಿ ಅಂದರೆ ನಾನು ದೇವರನಿಗೂ ಎದುರಲ್ಲ ಸರ್. ನಾನು ತುಂಬ ಶೋಷಣೆಗೆ ಒಳಗಾಗ್ಬಿಟ್ಟಿದ್ದೀನಿ. 6 ವರ್ಷಗಳಿಂದ ನಾನು ಹೀರೋ ಆದಾಗಿಂದ ಶೋಷಣೆ ಒಳಗಾಗಿದ್ದೀನಿ. ನೀವು ಏನಾಗಿದೆ ನನಗೆ ಅನ್ಯಾಯ ಅಂತ. ನೀವು ದರ್ಶನ್ ಇವರೆಲ್ಲ ನಿಮ್ಮ ಇಂಡಸ್ಟ್ರಿನಲ್ಲಿ ಎಲ್ಲ ರೀತಿ ಅನ್ಯಾಯಕ್ಕೆ ಒಳಗಾದ್ರಲ್ಲ. ಈ ರೀತಿ ಚಾರಿತ್ರ್ಯವಧಿ ತೇಜೋವಧಿ ಮಾಡಿರಲ್ಲ, ಎಲ್ಲರೂ ಒಟ್ಟು ನಿಂತುಬಿಟ್ಟು ಯಾಕೆ ಫೈಟ್ ಮಾಡಲ್ಲ? ಒಂದೇ ಮಾತು, ಯಾಕಂದ್ರೆ ತಾವು ಹೇಳಿದ್ರೆ ಗೊತ್ತಾ, ಈ ಮನುಷ್ಯ ಒಬ್ಬ ವೇಷಧಾರಿ ನನ್ಗೆ ಇವತ್ತು ಕರೆಕ್ಟಾಗಿ ಗೊತ್ತಾಯ್ತು. ದೇವರನಾಗ್ಲು ಸರ್, ಇವತ್ತು ನೀವು ಸಪೋರ್ಟ್ ಮಾಡಿದಿರಲ್ಲ, ಖಂಡಿತವಾಗ್ಲೂ ಇನ್ನು ಎನ್ಕೌಂಟರ್ ಕೊಡ್ತೀವಿ, ನಾವು ಬಿಡೋದಿಲ್ಲ. ಇವರು ಇನ್ನೊಂದು ನನಗೊಂದು ಘಟನೆ ನೆನಪಾಗುತ್ತೆ. ಎಂದೂ ಮರೆಯದ ಹಾಡು ಅಂತ ಇವ್ರು ಒಂದು ಕಾರ್ಯಕ್ರಮ ಮಾಡ್ತಾರೆ. ಒಂದು ಸಾರಿ ಲೀಲಾವತಿ ಅವ್ರನ್ನ ಅವ್ರ ಮಗ ವಿನೋದ್ ರಾಜ್ನ ಒಟ್ಟಿಗೆ ನಿಲ್ಲಿಸ್ಕೊಂಡು ಹೇಳ್ತಾರೆ, ವಿನೋದ್ ರಾಜಿಗೆ ನಿಮಗೆಲ್ಲ ಒಂದಷ್ಟು ಈ ಗಾಸಿಪ್ಗಳಿದ್ದೇ ಇರುತ್ತೆ. ವಿನೋದ್ ರಾಜ್ ಇವರೊಬ್ಬರು ದೊಡ್ಡ ವ್ಯಕ್ತಿಯ ಮಗ, ಅದೆಲ್ಲ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಆ ವ್ಯಕ್ತಿ ಇವು ನನ್ನ ಮಗ ಅಂತ ಒಪ್ಕೊಂಡಿದ್ರೆ ಇನ್ನೂ ದೊಡ್ಡ ವ್ಯಕ್ತಿ ಆಗ್ತಾಯಿದ್ರು ಅಂತಂದರು. ಆ ವ್ಯಕ್ತಿ ನನಗೆ ಗೊತ್ತು ಅಂತ ಹೇಳ್ತಾರೆ, ಹೇಳೋ ಧೈರ್ಯ ಇಲ್ಲ. ಅದನ್ನೇ ಪ್ರಶ್ನೆ ಇವ್ರಿಗೆ ಕೇಳೋಣಾದರೆ ಇವರಿಗೆ ಎಷ್ಟು ಮಕ್ಕಳು ಅಂತ ಇವರು ಕೂಡ ಹೇಳ್ಬೋದಲ್ವಾ? ಖಂಡಿತ. ಬೇರೆಯವರಿಂದ ನಿರೀಕ್ಷೆ ಮಾಡ್ತಾರೆ, ಅವ್ರು ಇನ್ನೂ ದೊಡ್ಡ ವ್ಯಕ್ತಿ, ಇವ್ರಿಗೆ ಎಷ್ಟು ಮಕ್ಕಳು, ಇವ್ರಿಗೆ ಎಷ್ಟು ಹೆಂಡ್ತಿದ್ದಾರೆ ಅಂತ ಇವರು ಜಗತ್ತಿಗೆ ಹೇಳಿ ಸಾರಿ ಇವರು ದೊಡ್ಡ ವ್ಯಕ್ತಿ ಆಗ್ಬೋದಲ್ವಾ? ಅದನ್ನ ಯಾಕೆ ರವಿ ಬೆಳಗೆರೆ ಮಾಡಲ್ಲ? ನೋಡಿ, ಪತ್ರಿಕೋದ್ಯಮ ಟ್ಯಾಬ್ಲಾಯ್ಡ್ ಜರ್ನಲಿಸಮ್ ಒಂದು ಸಮಸ್ಯೆ ಏನು ಅಂತ ತಿಳ್ಕೊಳ್ಳಿ. ಏನು ಮಾಡ್ತಾರೆ ಈಗ ಅವರು ಅಂತಲ್ಲ, ಈ ಸೆಲೆಬ್ರಿಟಿಗಳು ಇವ್ರದ್ದೆಲ್ಲ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಅಂದರೆ ಇವ್ರಿಗೊಂದು ಅಗೇನ್ಸ್ಟ್ ಆಗಿರೋವಂಥದ್ದು ಒಂದು ವಿಚಾರ ಏನು ಅಂದರೆ, ಇವ್ರು ಬಂದುಬಿಡ್ತಾರೆ ಕೊಚ್ಚೆ ಹರಿച്ച് ಹೋಗ್ಬಿಡ್ತಾರೆ. ನಿಮ್ಮ ಬಟ್ಟೆಗೆ ಈಗ ಹಮೀದ್ ಅವ್ರ ಬಟ್ಟೆಗೆ ನಾನು ಕೊಚ್ಚೆ ಹರಿಚ್ಬಿಟ್ರೆ ತೊಳ್ಕೊಳ್ಳೋ ಕೆಲಸ ಅವ್ರದ್ದು, ಎರಚಿದ ಒಂದು ಅಂದೇನಲ್ಲ. ನೋಡಿ ಅವ್ರ ಬಟ್ಟೆ ಕೊಳಕಾಗಿದೆ ಅಂತಾರೆ, ಇವರು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೇಳಿ ಹೇಳ್ಬಿಡ್ತೀನಿ ನಾನು ಪತ್ರಕರ್ತ, ನನ್ನ ಕೈಯಲ್ಲಿ ಪೆನ್ ಇದೆ, ನಾನು ಬರೆದ್ಬಿಡ್ತೀನಿ. ಹಿ ವಿಲ್ ಬಿ ಫೋರ್ಸ್ ಟು ಡಿಫೆಂಡ್ ಹಿಮ್ಸೆಲ್ಫ್ ಅಲ್ವಾ? ಇದರಿಂದ ಫಸ್ಟ್ ಇವತ್ತು ಜನ ಏನು ಗೊತ್ತಾ, ಒಳ್ಳೆ ಸುದ್ದಿ ಅಲ್ಲ ಅದು, ಕೆಟ್ಟದ್ದೇ ಸುದ್ದಿ ಆಗೋದು. ಯಾರ ಬಗ್ಗೆನಾದರೂ ನೀವೊಂದು ಅವ್ರಿಗೊಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೈರ್ ಇದೆ ಅಥವಾ ಇನ್ನೇನೋ ಇದೆ ಅಂತ ಹೇಳಿದ್ಕೊಳ್ಳಿ, ಜನಕ್ಕೆ ಭಾಳ ರಸವತ್ತಾಗಿ ಅದನ್ನು ನೋಡ್ತಾರೆ ಅಥವಾ ಓದ್ತಾರೆ, ಭಾಳ ಅವ್ರದ್ರಲ್ಲಿ ಏನೋ ಒಂಥರ ಮಜಾ ಪಡ್ತಾರೆ. ಇದಕ್ಕೆ ಬೇರೆಯವರ ಒಂದು ಮಾನ ಮರ್ಯಾದೆ ಅನ್ನೋದು ಬಲಿ ಆಗ್ತಾ ಇದೆಯಲ್ಲ. ಹೌದು, ಅದು ನೋವು ನಿಮ್ಮನ್ನೆಲ್ಲ ನಿಮ್ಮ ಇಂಡಸ್ಟ್ರಿಯಲ್ಲಿ ಕಾಡ್ತಾ ಇದೆ. ಖಂಡಿತವಾಗ್ಲೂ ಸರ್. ನಾನು ಮಾತಾಡ್ತೀನಿ, ಎಲ್ಲರ ಪರವಾಗಿ ನಾನು ಮಾತಾಡ್ತಿರೋದು. ಯಾರಿಗೂ ಧೈರ್ಯ ಇಲ್ಲ ಬಂದು ಹೇಳೋದಕ್ಕೆ, ಹೌದು ಸರ್ ನನಗೆ ಅನ್ಯಾಯ ಆಗಿದೆ, ಹಿಂಗಾಯ್ತು ಅಂತ. ಹೌದು, ಬೇಡ, ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡ್ತೀವಿ. ಇವರಂದ್ರು ಯಾವಳನ್ನ ಕರ್ಕೊಂಬ ಅಂತ. ಸಿನಿಮಾ ದೇವರೇನು ಯಾವಳು ಅಲ್ಲ, ಅದು ಒಂದು ಹೆಣ್ಣು. ಎಲ್ಲರ ತಾಯಿ ಥರ ಒಂದು ತಾಯಿನೇ, ಎಲ್ಲರ ಅಕ್ಕ ತಂಗಿ ಥರ ಒಂದು ತಂಗಿನೇ, ಎಲ್ಲನೂ. ಇವ್ರ ಪ್ರಕಾರ ಯಾವಳು ಅಂದ್ಬಿಟ್ರೆ ನಾವು ನಮ್ಗೆ ಈ ಸಿನಿಮಾ ಇಂಡಸ್ಟ್ರಿ ಅವ್ರು ನಾವು ಒಂದಾಗ್ತೀವಿ. ಯಾವಳ ಅನ್ಸಕ್ಕೆ ಬಿಡೋಲ್ಲ, ನಾವು ತುಂಬ ಅದಕ್ಕೊಂದು ಬೆಲೆ ಕೊಡ್ತೀವಿ. ಅಲ್ಲ, ನಿಮಗೆ ಇದ್ರ ಬಲಿಪಾಶ ಹೆಂಗಾಗುತ್ತೆ ಅನ್ನೋದಕ್ಕೆ, ಇವರು ಯಾರೊಬ್ಬ ವ್ಯಕ್ತಿ ಇರ್ತಾನೆ ತಿಳ್ಕೊಳ್ಳಿ, ನನ್ನ ಹತ್ರನೇ ಅಂತ ತಿಳ್ಕೊಳ್ಳಿ, ಇವ್ರ ಹತ್ರ ಇರಲಿ ಒಂದು ತಾರ್ಕಿಕವಾಗಿ ವಾದ ಇರಲಿ, ಹೊಡೆದಾಟ ನಡಲಿ. ಗುದ್ದಾಡಿದ್ರೆ ಗಂಧ ಜೊತೆ ಗುದ್ದಾಡಬೇಕು ಅಂತಾರೆ, ಹಾಗೆ ಆ ಥರ ಮಾಡಲಿ. ಬೇರೆಯವ್ರನ್ನ ಹಡಬೆ ನಾಯಿ ಅಂತ ಬರೆಯುವಂಥದ್ದು ಇವ್ರು ಸಾಕಷ್ಟು ಸರಿ ಬರೆದ್ರು. ನನ್ನ ಬಗ್ಗೆ ನೀವು ಒಂದು ಸರಿ ಇಂಥದ್ದೇ ಪದನ ಬಳಸಿದ್ರು. ಈಗ ನನ್ನ ತಾಯಿ ಏನು ಮಾಡಿದ್ದಾರೆ ಹೇಳಿ, ಈ ರೀತಿ ಪದ ಬಳಸ್ತಾರಲ್ಲ ಹಡಬೆ ನಾಯಿ ಅಂತ. ಇವ್ರಿಗೂ ಒಂದು ತಾಯಿ ಇದೆ ಅಲ್ವಲ್ಲ. ಇಷ್ಟೆಲ್ಲ ಬೇರೆಯವರ, ಈಗ ರಮ್ಯಾ ನಿನ್ನ ಅಪ್ಪ ಯಾರು ಅಂತ ಬರೆದ್ರು. ರಮ್ಯನ್ ಕೇಳಿ ಚೆನ್ನಾಗಿ ಸೂಪರ್ ಆಗಿ. ಇನ್ನು ನೋಡಿ, ಅಲ್ಲ ನಾನು ಇಲ್ಲಿರೋ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಏನಂತ ತಿಳ್ಕೊಳ್ಳಿ. ಇವರು ಚಂದಪ್ಪ ಹರಿಜನ ಬಗ್ಗೆ ನೀವೇನಾದರೂ ತಿಳ್ಕೊಳ್ಬೇಕು ಅಂದರೆ ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಇನ್ನು ರಮ್ಯನಪ್ಪ ಯಾರು ಅಂತ ಯಾರು ತಿಳ್ಕೊಳ್ಬೇಕು ಅಂತಂದ್ರೆ ರವಿ ಬೆಳಗೆರೆನೇ ಕೇಳ್ಬೇಕಾ? ಇಷ್ಟೆಲ್ಲ ಕೇಳೋ ಬದಲು ರವಿ ಬೆಳಗೆರೆ ಅವರು ತಮ್ಮಪ್ಪ ಯಾರು ಅಂತ ಇಷ್ಟವರೆಗೆ ಹೇಳೇ ಅಲ್ವಲ್ಲ ನಮಗೆ. ಅವ್ರ ತಂದೆ ಯಾರು ಸರ್?
ನನಗೂ ಗೊತ್ತಿಲ್ಲ. ನೋಡಿ ಯಾರಾದರೂ ನನಗೆ ಆ ವಿಷಯ ಸಂಶೋಧನೆ ಮಾಡ್ತಾರಲ್ಲ, ಯಾರು ಮಾಡಿದಾರಾ? ಕರೆಕ್ಟ್ ಸರ್, ಮಾತಾಡ್ತೀನಿ ಇನ್ನು ಬಗ್ಗೆ. ಓಂ ಪ್ರಕಾಶ್ ಕೂಡ ಕಾಯ್ತಾ ಇದ್ದಾರೆ ರಿಯಾಕ್ಟ್ ಮಾಡೋದಕ್ಕೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್.